ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಂಗೇಜ್ಮೆಂಟ್ ಹೇಳಿದೆ ಅಲ್ವಾ ನಾನು, ರೂಬೇಕನ್ ಮಗಳು ಏಂಜಲ್ದು ಎಂಗೇಜ್ಮೆಂಟ್ ಇದು. ಫುಲ್ ಲಾಗ್ ಎಂಗೇಜ್ಮೆಂಟ್ ಹಿಂದೆ. ಇವಾಗ ನೋಡಿ ಎಲ್ಲನೂ ಬೆಳಗ್ಗೆ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅಕ್ಕ ಎಷ್ಟು ಸೂಪರಾಗಿ ರಂಗೋಲಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಹಾಕ್ತಾರೆ ರಂಗೋಲಿ ಮಾತ್ರ. ಡೈಲಿನೂ ಅಷ್ಟೇ ಇವ್ರ ಮನೆ ಹತ್ರ ಇದೇ ಥರನೇ ರಂಗೋಲಿ ಹಾಕಿಬಿಟ್ಟು ಕಲರ್ ಹಾಕ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ರೆಡಿ ಆದ್ವಿ. ಬೆಳಗ್ಗೆ 12 ಗಂಟೆಗೆ ಇರೋದು ಎಂಗೇಜ್ಮೆಂಟು. 12 ಗಂಟೆಲಿಂದ ಸ್ಟಾರ್ಟು. ಇವರೇ ಏಂಜಲು, ಇವ್ರಿಗೆ ಎಂಗೇಜ್ಮೆಂಟು. ರೂಬೇಕನ್ ಮಗಳು ರೂಬಿ ಅಕ್ಕ, ರಾಜ್ಮಮ್ಮ ಅವ್ರ ಹೆಸರು. ಅವ್ರಿಗೆ ಮಗಳಿಗೆ ಎಂಗೇಜ್ಮೆಂಟ್ ಇರೋದು ಇವತ್ತು. ಫುಲ್ ಲಾಗ್ ಎಂಗೇಜ್ಮೆಂಟು ಲಾಗೇ ಆಗಿರುತ್ತೆ. ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ವಿಡಿಯೋ. ಆದಷ್ಟು ವಿಡಿಯೋ ಫುಲ್ ನೋಡಿ. ಇವಾಗ ಬೆಳಗ್ಗೆನೇ ಅಕ್ಕ ಮನೇಲಿ ಟಿಫನ್ಗೆ ಇಡ್ಲಿ, ಸಾಂಬಾರು, ಚಟ್ನಿ, ಉದ್ದಿನವಡೆ ಎಲ್ಲ ರೆಡಿ ಮಾಡಿದರು. ಇಲ್ಲೇ ದೊಡ್ಡಮ್ಮ ಮನೆಯಲ್ಲೇ ಸ್ವಲ್ಪ ಜನ, ಅಕ್ಕ ಮನೆಯಲ್ಲಿ ಸ್ವಲ್ಪ ಜನ ಇದ್ದಾರೆ. ಇಲ್ಲಿಂದ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲೋಗ್ಬಿಟ್ಟು ಟಿಫನ್ ಎಲ್ಲ ತಿಂದ್ಬಿಟ್ಟು ಬಂದು ಎಲ್ಲ ರೆಡಿ ಆಗಿ ಬ್ಯಾಚ್ ವೈಸ್ ಆಗಿ ಹೋಗ್ತಾ ಇರೋದು. 12 ಗಂಟೆಗೆ ಸ್ಟಾರ್ಟ್ ಆಗಿರೋದೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಇವಾಗ ಆಲ್ಮೋಸ್ಟಾಗಿ ಎಲ್ಲನೂ ರೆಡಿ ಆಗಿಬಿಟ್ಟು ಇನ್ನೇನು ಚೌಟ್ರಿಗೆ ಹೋದ್ವಿ. ಮನೆ ಪಕ್ಕನೇ ಇರೋದು ಚೌಟ್ರಿ, ತುಂಬ ದೂರ ಏನೂ ಇಲ್ಲ, ಸ್ವಲ್ಪ ದೂರನೇ. ನಮ್ಮ ಮನೆ ಹತ್ರನೇ, ದೊಡ್ಡಮ್ಮ ಮನೆ ಹತ್ರನೇ ಇರೋದು ಚೌಟ್ರಿ. ಎಲ್ಲರೂ ಇವಾಗ ರೆಡಿ ಆಗಿಬಿಟ್ಟು ಹೋಗಿರೋದು. ನಮ್ಮದ್ರಲ್ಲಿ ಯಾವ ಥರ ಎಂಗೇಜ್ಮೆಂಟ್ ಮಾಡೋದು ಅಂತೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಸೈಡು ಯಾವ ಥರ ಎಂಗೇಜ್ಮೆಂಟ್ ಮಾಡ್ತೀರಾ ಅಂತೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ನಮ್ಮದ್ರಲ್ಲಿ ತುಂಬ ಶಾಸ್ತ್ರ ಸಂಪ್ರದಾಯ ಏನೂ ಇಲ್ಲ, ಸಿಂಪಲಾಗೇ ಕ್ವಿಕ್ಕಾಗಿ ಮುಗಿದು ಹೋಗ್ಬಿಡುತ್ತೆ. ಜಸ್ಟು ಒಂದು ಪ್ರೇಯರ್ ಇರುತ್ತೆ ಅಷ್ಟೇ. ಒಂದು ಸ್ವಲ್ಪ ಪದ್ಧತಿಗಳು ಆಗಿನ ಕಾಲದಲ್ಲೇ ನಡ್ಸ್ಕೊಂಡು ಬಂದಿರುವಂಥ ಪದ್ಧತಿಗಳು ಅದೇನೇ ಒಂದು ಸ್ವಲ್ಪ ಫಾಲೋ ಮಾಡ್ತಾರೆ ಅಷ್ಟೇ. ಗಂಡಿನ ಕಡೆಯಿಂದ ಒಂದು ಸ್ವಲ್ಪ ಸ್ವೀಟ್ಸು, ಹೂವು, ಆಮೇಲೆ ಹೂವಿನ ಹಾರ, ಹಣ್ಣುಗಳು ಅವೆಲ್ಲ ತಟ್ಟೆಯಲ್ಲಿ ಅವರಿಂದ ಎಷ್ಟಾಗುತ್ತೋ ಅವ್ರ ಖುಷಿ ಎಷ್ಟು ಕೊಡ್ತಾರೋ ಅಷ್ಟು ತಟ್ಟುಗಳನ್ನು ಇಟ್ಬಿಟ್ಟು ಕೊಡ್ತಾರೆ. ಆಮೇಲೆ ಹುಡುಗಿ ಮನೆಯಿಂದ ಹುಡುಗಗೆ ಡ್ರೆಸ್ಸು, ರಿಂಗು ತಂದಿರ್ತಾರೆ. ಹುಡುಗ ಮನೆಯವರು ಅಷ್ಟೇ ರಿಂಗ್ ತಂದಿರ್ತಾರೆ ಹುಡುಗಿಗೆ. ಇಬ್ಬರು ರಿಂಗು. ಎಂಗೇಜ್ಮೆಂಟ್ ಅಂದ್ರೇ ಆಲ್ಮೋಸ್ಟಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ರಿಂಗ್ ಚೇಂಜ್ ಮಾಡ್ಕೊಳ್ಳೋದು, ಹುಡುಗಿ ಹಾಕೋದು, ಹುಡುಗಗೆ ಹಾಕೋದು, ಇದೇ ಎಂಗೇಜ್ಮೆಂಟು. ಬಟ್ ಒಂದು ಸ್ವಲ್ಪ ಬೇರೆ ಬೇರೆ ಥರ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ನಮ್ಮದ್ರಲ್ಲಿ ಇಷ್ಟೇ ತಟ್ಟುಗಳು, ಸ್ವೀಟ್ ಏನೇನೋ ತಂದಿರ್ತಾರೋ ಅದನ್ನೆಲ್ಲ ಸ್ಟೇಜ್ ಮೇಲೆ ಇಟ್ಟಿರ್ತಾರೆ ಹುಡುಗ ಮನೆಯವರು. ಇವಾಗ ಫಸ್ಟಿಗೆ ಹುಡುಗಿ ಹಾಕ್ಕೊಂಡಿರೋ ಡ್ರೆಸ್ಸು ತಾಯಿ ಮನೆಯಿಂದನೇ ಇರುತ್ತೆ. ತಾಯಿ ಮನೆಯಲ್ಲಿ ಕೊಡಿಸಿರುವಂಥ ಡ್ರೆಸ್ಸು ಲೆಹೆಂಗಾ, ಸ್ಕೈ ಬ್ಲೂ ಲೆಹೆಂಗಾ ಹಾಕ್ಕೊಂಡಿದ್ಲು ಹುಡುಗಿ. ತುಂಬಾ ಚೆನ್ನಾಗಿತ್ತು ಆ ಡ್ರೆಸ್ಸು. ಆಮೇಲೆ ಹುಡುಗ ಮನೆಯಿಂದ ತಂದಿರುವಂಥ ಸ್ಯಾರಿ ಕೊಟ್ಟಾಗಿದ್ಮೇಲೆ ಮತ್ತೆ ಚೇಂಜ್ ಮಾಡ್ಕೊಂಬಂದ್ಬಿಟ್ಟು ಸ್ಯಾರಿಯಲ್ಲಿ ಇವರು ಹುಡುಗ ಮನೆಗೆ ಏನು ತಂದಿರ್ತಾರೋ ಹುಡುಗಿ ಮನೆಯವರು ಡ್ರೆಸ್ಸು ಅವರು ಚೇಂಜ್ ಮಾಡ್ಕೊಂಬರ್ತಾರೆ. ಮಾಡ್ಕೊಂಬಂದಾಗಿದ್ಮೇಲೆ ಹುಡುಗಗೆ ರಿಂಗ್ ಹಾಕೋದು, ಹುಡುಗಿಗೆ ರಿಂಗ್ ಹಾಕೋದು. ಪ್ರೇಯರ್ ಮಾಡಾಗಿದ್ಮೇಲೆ ಅವ್ರು ತಂದಿರುವಂಥ ತಟ್ಟುಗಳು ಸಂಬಂಧಿಗಳು ಅಂತೇಳ್ಬಿಟ್ಟು, ಸಂಬಂಧಿ ಅಂತೇಳಿ ಒಂದಾಗೋದು ಅಂತೇಳ್ಬಿಟ್ಟು ತಟ್ಟನ್ನು ಮಾರಿಸ್ಕೊತಾರೆ. ಇಷ್ಟೇ ಎಂಗೇಜ್ಮೆಂಟು ನಮ್ಮದ್ರಲ್ಲಿ ಮಾಡೋದು. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ನೀವು ತಿಳಿಸಿ. ನಾವು ಮಾಡೋದು ನಿಮಗೆ ಇಷ್ಟ ಆಯ್ತಂದ್ರೂ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಫಂಕ್ಷನು. ಇವಾಗೆಲ್ಲ ಅಲ್ಲಿ ತಂದಿರುವಂಥ ತಟ್ಟುಗಳೆಲ್ಲ ಸ್ಟೇಜ್ ಮೇಲೆ ಇಟ್ಟಿದ್ದಾರೆ ನೋಡಿ. ಅದೆಲ್ಲ ಹುಡುಗ ಮನೆಯಿಂದ ತಂದಿರುವಂಥ ಎಲ್ಲ ಸ್ವೀಟ್ಗಳು ಆಗಿರ್ಬೋದು, ಚಾಕ್ಲೇಟು, ಹಣ್ಣು, ತೆಂಗಿನಕಾಯಿ, ಈ ಥರ ಎಲ್ಲ ಒಂದು ಸ್ವಲ್ಪ ಎಲ್ಲನೂ ಅಲ್ಲಿ ಇಟ್ಟಿದ್ದಾರೆ. ಇವಾಗ ಪಾಸ್ಟರ್ಗಳು ಪ್ರೇಯರ್ ಮಾಡ್ತಿದ್ದಾರೆ, ಫಾದರ್ಗಳು. ಈ ಕಡೆ ಇರೋದೆಲ್ಲ ನಾವು ಹುಡುಗಿ ಮನೆ ಸೈಡು. ನಾನು ಕಾಣಿಸ್ತಿದ್ದೀನಿ ನೋಡಿ, ಯಾವ ಕಡೆ ನಾನು ಕಾಣಿಸ್ತಿದ್ದೀನೋ ಅದೇ ಹುಡುಗಿ ಮನೆ ಸೈಡು. ಆ ಕಡೆ ಎಲ್ಲ ಹುಡುಗ ಮನೆ ಪ್ರೇಯರ್ ಎಲ್ಲ ಮಾಡ್ತಾ ಇದ್ದಾರೆ. ಪ್ರೇಯರ್ ಎಲ್ಲ ಮುಗಿದಾಕಿದ್ಮೇಲೆ ತಂದಿರುವಂಥ ತಟ್ಟುಗಳೆಲ್ಲ ಹುಡುಗಿ ಮನೆಗೆ ಎಲ್ಲನೂ ಕೈಯಲ್ಲಿ ಕೊಡಲ್ಲ. ಒಂದು ಮೇನು ಡ್ರೆಸ್ಸು, ಆಮೇಲೆ ಹುಡುಗಿಗೆ ಏನು ತಂದಿರ್ತಾರೋ ರಿಂಗು ಅದನ್ನು ಈ ಕಡೆ ಕೊಡ್ತಾರೆ. ಇವ್ರು ತಂದಿರುವಂಥ ಡ್ರೆಸ್ಸು ಆ ಕಡೆ ಕೊಡ್ತಾರೆ. ಕೊಟ್ಟಾಗಿದ ತಕ್ಷಣ ಹೋಗ್ಬಿಟ್ಟು ಹುಡುಗಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಾಗಿದ್ಮೇಲೆ ನೆಕ್ಸ್ಟು ರಿಂಗ್ ಹಾಕೋದು.
ಸ್ಯಾರಿ, ಆಮೇಲೆ ಹುಡುಗಿ ಮನೆಯಿಂದ ತಂದಿರುವಂಥ ಡ್ರೆಸ್ಸು, 2 ಹುಡುಗ ಹುಡುಗಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಬಂದು ಇವಾಗ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾರೆ. ಇವಾಗ ರಿಂಗ್ನು ಸ್ಟೇಜ್ ಮೇಲೆ ತಗೊಂಡೋಗಿದ್ದ ಆಯಿತು. ಇವಾಗ ಹುಡುಗ ಹುಡುಗಿಗೆ ಹಾಕೋದು, ಹುಡುಗಿಗೆ ಹಾಕೋದು. ಇದು ರಿಂಗ್ ಹಾಕೋದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಮೇನು ಎಂಗೇಜ್ಮೆಂಟಿಂದು ರಿಂಗ್ ಹಾಕೋ ವೀಡಿಯೋನೇ ಮಿಸ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟ್. ಇನ್ನೇನು ಆಯಿತು, ಎಂಗೇಜ್ಮೆಂಟ್ ಆಗಿದ್ಮೇಲೆ ಕೇಕ್ ಎಲ್ಲ ಕಟಿಂಗ್ ಆಯಿತು. ಕೇಕ್ ಕಟಿಂಗ್ ಆಗಿದ್ಮೇಲೆ ಇವಾಗ ಎಲ್ಲರೂ ಊಟಕ್ಕೇನು ಹೋಗ್ತಾ ಇದ್ದಾರೆ. ವೆಜ್ಜು ನಾನ್ ವೆಜ್ ಎರಡೂ ಅಡುಗೆ ಮಾಡಿದರು. ಕುಷ್ಕಾ ಕಬಾಬು, ಡ್ರೈ ಜಾಮೂನು, ನಿಮಗೆಲ್ಲ ಗೊತ್ತಿರುವ ಹಾಗೆ ಡ್ರೈ ಜಾಮೂನು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಕುಷ್ಕಾ ಕಬಾಬು, ಚಿಕನ್ ಗ್ರೇವಿ, ಇದನ್ನು ಚೌಟ್ರಿಯಲ್ಲಿ ಮಾಡಿಸಿರೋದು. ಆಮೇಲೆ ವೆಜ್ಗೆ ರೈಸು, ಸಾಂಬಾರು, ಪಲ್ಯ, ಎಲ್ಲ ತರಕಾರಿ ಮಿಕ್ಸ್ ಮಾಡಿರುವಂಥದ್ದು ಪಲ್ಯ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಅಡುಗೆನೂ ಎಲ್ಲರೂ ಸೇರಿಬಿಟ್ಟು ಇವಾಗೆಲ್ಲ ಊಟ ಮಾಡ್ತಾ ಇದ್ದೀವಿ. ಇದು ಅಕ್ಕ, ಅಪ್ಪ, ಅಮ್ಮ. ತುಂಬ ಜನ ಕೇಳ್ತಾ ಇದ್ರಿ ಅಮ್ಮನ ಅಪ್ಪನ ತೋರಿಸಿ ಅಂತೇಳ್ಬಿಟ್ಟು. ಇವರೇ ನೋಡಿ ನಮ್ಮ ಅಪ್ಪ, ಆ ಕಡೆ ಇರೋದು ಅಮ್ಮ. ನಮ್ಮ ಅಕ್ಕ ಗೊತ್ತಿರ್ಬೋದು ನಿಮಗೆ. ತುಂಬ ಸರಿ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಅಕ್ಕ ಅಂತೇಳ್ಬಿಟ್ಟು. ಸೇಮ್ ನನ್ನ ಥರನೇ ಇರ್ತಾರೆ ನೋಡೋದಕ್ಕೆ. ಅಕ್ಕನೂ ನಾನು ಸೇಮ್ ಆಗೇ ಇರ್ತೀವಿ. ತುಂಬ ಜನನು ಕನ್ಫ್ಯೂಸ್ ಮಾಡ್ಕೊತಾರೆ ಇದರಲ್ಲಿ ಯಾರು ಅಂತೇಳ್ಬಿಟ್ಟು. ಟ್ವಿನ್ಸಾ ಅಂತಲೂ ಕೇಳ್ತಾ ಇರ್ತಾರೆ. ಟ್ವಿನ್ಸ್ ಏನಿಲ್ಲ, ನನಗಿಂತ ನಮ್ಮ ಅಕ್ಕ 2 ಇಯರ್ಸ್ ದೊಡ್ಡೋಳೆ, ನಾನು ನಮ್ಮ ಅಕ್ಕಗಿಂತ ಚಿಕ್ಕವಳು. ಬಟ್ ಫೇಸು ಅದೇ ಥರನೇ ಇರುತ್ತೆ ಒಂದು ಸ್ವಲ್ಪ ಇಬ್ಬರದ್ದು. ನೋಡಿ ನಿಮಗೆ ಯಾವ ಥರ ಕಾಣಿಸ್ತಿದ್ವಿ ಅಂತೇಳ್ಬಿಟ್ಟು, ಟ್ವಿನ್ಸ್ ಥರ ಕಾಣಿಸ್ತಿದ್ವಾ ಹೇಗೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇವಾಗ ಎಂಗೇಜ್ಮೆಂಟ್ನೂ ಎಲ್ಲ ಆಯಿತು. ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಹುಡುಗ ಹುಡುಗಿ ಊಟ ಮಾಡಿಲ್ಲ. ಫಂಕ್ಷನ್ ಅಂದ್ರೇ ಅಷ್ಟೇ, ಲಾಸ್ಟಿಗೆ ಅವ್ರು ಊಟ ಮಾಡೋದು. ಇವಾಗ ಆ ಡ್ಯಾನ್ಸ್ ಎಲ್ಲನೂ ಇತ್ತು. ನಮ್ಮ ಎಲ್ಲರೂ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಬಟ್ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಫಂಕ್ಷನ್ ಅಂದರೆ ಅಷ್ಟೇ, ಬರೀ ಫೋನ್ ಇಟ್ಕೊಂಡಿರೋಕ್ಕೂ ಆಗೋದಿಲ್ಲ. ಕೆಲವೊಂದು ಸರಿ ಆ ಕಡೆ ಹೋಗೋಷ್ಟರೊಳಗೆ ಮಿಸ್ ಆಗಿಬಿಡುತ್ತೆ. ಎಲ್ಲನೂ ಎಂಗೇಜ್ಮೆಂಟ್ ಎಲ್ಲ ಆಗಿದ್ಮೇಲೆ ಇವಾಗ ಕೇಕ್ ಕಟಿಂಗ್ ಎಲ್ಲ ಆಗ್ತಾಯಿದೆ. ಕೇಕ್ನ ಎಲ್ಲ ಕಟ್ ಮಾಡಾಗಿದ್ಮೇಲೆ ಎಲ್ಲ ಮುಗೀತು ಎಂಗೇಜ್ಮೆಂಟು. ಇನ್ನೇನು ನಿಮಗೇನಾದರೂ ಎಂಗೇಜ್ಮೆಂಟು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ, ಕಮೆಂಟ್ ಮಾಡಿ. 12 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. 4:00-4:15 ಫಂಕ್ಷನ್ ಎಲ್ಲ ಮುಗೀತು. ಎಲ್ಲ ತುಂಬ ಚೆನ್ನಾಗೇ ಆಯಿತು ಫಂಕ್ಷನು. ಎಂಗೇಜ್ಮೆಂಟ್ ಅಂತೂ ತುಂಬ ಚೆನ್ನಾಗಾಯಿತು. 4:30ಗೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಆ ಮನೆಗೆ ಹೋಗಿದ ಮೇಲೆ ಫಸ್ಟು ಹುಡುಗಿಗೆ ಮನೆ ಹತ್ರನೇ ಬರ್ತಾರೆ. ಮನೆ ಹತ್ರ ಬಂದಿದ್ಮೇಲೆ ಅವ್ರಿಗೆ ಆರತಿ ಎಲ್ಲ ತೆಗಿಬೇಕು. ಅದನ್ನೆಲ್ಲ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡೋಷ್ಟರೊಳಗೆ ಇನ್ನೇನು ಹುಡುಗಿನೂ ಮನೆಗೆ ಬಂದಾಗಿದ್ಮೇಲೆ ಎಲ್ಲ ಆರತಿ ಮಾಡ್ತಾ ಇರೋದು. ಫಸ್ಟು ಹೊರಗೆ ನಿಲ್ಲಿಸ್ಬಿಟ್ಟು ಆರತಿ ಮಾಡಿ, ಅದಾಗಿದ್ಮೇಲೆ ದೇವ್ರ ಫೋಟೋ ಹತ್ರ ಕ್ಯಾಂಡಲ್ ಹಚ್ಸೋದು.
ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಹಾಲ್ ಅಂತ ಕೊಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೇಗಿದೆ ಎಂಗೇಜ್ಮೆಂಟು ಅಂತೇಳ್ಬಿಟ್ಟು ನಿಮಗೇನಾದರೂ ಇಷ್ಟ ಆಯಿತಾ, ಹುಡುಗ ಹುಡುಗಿ ಹೇಗಿದ್ದಾರೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.